50 ವರ್ಷಗಳ ಕಾಲ ಯಡಿಯೂರಪ್ಪ ರಾಜಕೀಯ ಪಯಣ. ಮೇ 9ಕ್ಕೆ ಚಿತ್ರದುರ್ಗದಲ್ಲಿ ಅದ್ಧೂರಿ ಬಿಎಸ್ವೈ ಅಭಿಮಾನೋತ್ಸವ. ಅಭಿಮಾನೋತ್ಸವ ಹಿನ್ನೆಲೆ ತುಮಕೂರಿನಲ್ಲಿ ವಿಜಯೇಂದ್ರ ಮೀಟಿಂಗ್. ರಾಜ್ಯ ಬಿಜೆಪಿಯ ಮುತ್ಸದ್ದಿ, ಧುರೀಣ, ರಾಜಾಹುಲಿ ಮಾಜಿ ಸಿಎಂ ಯಡಿಯೂರಪ್ಪ ಅವರು ರಾಜಕೀಯ ರಂಗ ಪ್ರವೇಶಿಸಿ ಸುಮಾರು 50 ವರ್ಷಗಳಾಗಿದ್ದು, ಯಡಿಯೂರಪ್ಪನವರ ಜನರ ಸೇವೆಯನ್ನ ಸ್ಮರಿಸುವ ನಿಟ್ಟಿನಲ್ಲಿ ಕೋಟೆನಾಡು ಚಿತ್ರದುರ್ಗದಲ್ಲಿ ಮೇ 9ರಂದು ಬೃಹತ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಇನ್ನು ಬಿಎಸ್ವೈ ಅಭಿಮಾನೋತ್ಸವ ಕಾರ್ಯಕ್ರಮದ ಅಂಗವಾಗಿ ಇಂದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ತುಮಕೂರಿನಲ್ಲಿ ಪೂರ್ವಭಾವಿ ಸಭೆ ನಡೆಸಿದರು. ಸಭೆಯಲ್ಲಿ ಸಂಸದ ಗೋವಿಂದ ಕಾರಜೋಳ, ಮಾಜಿ ಶಾಸಕ ಪ್ರೀತಂ ಗೌಡ, ಶಾಸಕ ಸುರೇಶ್ ಗೌಡ ಸೇರಿದಂತೆ ಹಲವು ಮಂದಿ ನಾಯಕರು ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದ ವಿಜಯೇಂದ್ರ, ಬಿಎಸ್ ಯಡಿಯೂರಪ್ಪನವರ ಪರಿಶ್ರಮ, ತ್ಯಾಗ ಹಾಗೂ ಹೋರಾಟದ ಪ್ರತೀಕವೆಂದು ಕೊಂಡಾಡಿದರು. ಕಳೆದ 5 ದಶಕಗಳಿಂದ ರೈತರ ಪರವಾಗಿ ಹೋರಾಟ ನಡೆಸಿ ಅವರ ಕಷ್ಟಗಳಿಗೆ ಸ್ಪಂದಿಸಿದ ನಾಯಕ ಯಡಿಯೂರಪ್ಪ ಅಂತ ಅವರು ಹೇಳಿದರು. ಜನರ ಕಣ್ಣೀರು ಒರೆಸುವ ಕಾರ್ಯದಲ್ಲಿ ಸದಾ ಮುಂಚೂಣಿಯಲ್ಲಿದ್ದ ಅವರು ಅಧಿಕಾರಕ್ಕಾಗಿ ಎಂದಿಗೂ ಹಪಹಪಿತನ ಮಾಡಿಲ್ಲವೆಂದು ಬಿಎಸ್ವೈ ಅವರ ಸೇವೆಯನ್ನು ಸ್ಮರಿಸಿದರು. ನೋಡಿ, ಈಗ ಯಾವುದು ಚುನಾವಣೆಗಳಂತೂ ಖಂಡಿತ ಇಲ್ಲ. ಹಾಗಾಗಿ ಇದರಿಂದ ಯಾವುದೋ ಉದ್ದೇಶ ಅನ್ನೋದಕ್ಕಿಂತ ಹೆಚ್ಚಾಗಿ ಯಡಿಯೂರಪ್ಪನವರಂತ ಒಬ್ಬ ಮಹಾನ್ ನಾಯಕ, ಒಬ್ಬ ಹೋರಾಟಗಾರ, ಅವರ ಒಂದು ಜೀವನ ಇಂದಿನ ಮತ್ತು ಮುಂದಿನ ರಾಜಕಾರಣಿಗಳಿಗೆ ಒಂದು ಪ್ರೇರಣೆ. ಅವರು ಯಡಿಯೂರಪ್ಪನವರೇ ಒಂದು ಪ್ರೇರಣೆ. ಹಾಗಾಗಿ ಅವರ ಒಂದು ಅಭಿಮಾನೋತ್ಸವದ ಕಾರ್ಯಕ್ರಮದ ಮುಖೇನ ಅವರ ಹೋರಾಟಗಳು, ಅವರ ಇಂದಿನ ದಿನಗಳು ನೆನಪು ಮಾಡಿಕೊಡ್ತಕ್ಕಂಥ ಒಂದು ಅಪರೂಪವಾಗಿರ್ತಕ್ಕಂಥ ಕಾರ್ಯಕ್ರಮ. ಯಡಿಯೂರಪ್ಪನವರ ಹೆಸರಲ್ಲಿ ವಿಜೇಂದ್ರ ಶಕ್ತಿ ಪ್ರದರ್ಶನ ಪ್ರಶ್ನೆ ಉದ್ಭವ ಆಗೋದಿಲ್ಲ. ನಾನು ಯಡಿಯೂರಪ್ಪನವ್ರ ಮಗ, ನನಗೆ ಹೆಮ್ಮೆ ಇದೆ, ಸಂತೋಷನೂ ಕೂಡ ಇದೆ, ಹೆಮ್ಮೆನೂ ಕೂಡ ಇದೆ. ಆದರೆ ಅದಕ್ಕಿಂತ ಹೆಚ್ಚಾಗಿ ಒಬ್ಬ ಕಾರ್ಯಕರ್ತನಾಗಿ ಅಂತ ಒಬ್ಬ ಹೋರಾಟಗಾರ ನಮ್ಮೆಲ್ಲರಿಗೂ ಕೂಡ ಪ್ರೇರಣೆ, ನನಗೂ ಕೂಡ ಪ್ರೇರಣೆ ಅವರು. ಹಾಗಾಗಿ ಒಬ್ಬ ಮಹಾನ್ ನಾಯಕನ ಒಂದು ಅಭಿಮಾನೋತ್ಸವ ಮಾಡಬೇಕು ಅಂತ ತೀರ್ಮಾನ ಮಾಡಿರುವಂಥದ್ದು. ಇನ್ನು ಮೇ 9ರ ಕಾರ್ಯಕ್ರಮದಲ್ಲಿ ಬಿಎಸ್ವೈ ಅವರ ರಾಜಕೀಯ ಸಾಧನೆ ಕುರಿತಾಗಿ ಅಭಿನಂದನಾ ಗ್ರಂಥವನ್ನ ಕೂಡ ಬಿಡುಗಡೆ ಮಾಡಲು ಸಜ್ಜಾಗಿದ್ದು, ಈ ಬಗ್ಗೆ ವಿಜಯೇಂದ್ರ ಸ್ಪಷ್ಟಪಡಿಸಿದರು. 9ನೇ ತಾರೀಕು ಕಾರ್ಯಕ್ರಮ, 8ನೇ ತಾರೀಕು ಸಂಜೆ ಸನ್ಮಾನ್ಯ BS ಯಡಿಯೂರಪ್ಪನವರ ಪುರ ಪ್ರವೇಶ ಅಂದರೆ ಚಿತ್ರದುರ್ಗಕ್ಕೆ ಬರ್ತಾರೆ. ಮೆರವಣಿಗೆ ಮೂಲಕ ಅವರನ್ನು ಸ್ವಾಗತ ಕೋರ್ತಾ ಇದ್ದೇವೆ. ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮನೂ ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಹೌದು, ಅಭಿನಂದನಾ ಗ್ರಂಥವು ಕೂಡ ಬಿಡುಗಡೆ ಮಾಡ್ತೀವಿ. ಕೇಂದ್ರ ಸಚಿವರಾಗಿರುವಂತಹ ಮಾನ್ಯ HD ಕುಮಾರಸ್ವಾಮಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಉಳಿದಂಥ ಬೇರೆ ಬೇರೆ ನಾಯಕರುಗಳು ಕೂಡ ಇದರಲ್ಲಿ ಇರ್ತಾರೆ. ಇನ್ನು ತುಮಕೂರು ಜಿಲ್ಲೆಯವರಾದ ಮಾಜಿ ಸಚಿವ ಮಾಧುಸ್ವಾಮಿ ಅವರು ಕಾರ್ಯಕ್ರಮಕ್ಕೆ ಬರ್ತಾರಾ ಅನ್ನೋ ಪ್ರಶ್ನೆಗೆ ವಿಜಯೇಂದ್ರ ಪ್ರತಿಕ್ರಿಯಿಸಿದ್ದು, ಮಾಧುಸ್ವಾಮಿ ಅವರ ಬಳಿ ಮಾತನಾಡಿದ್ದೇವೆ. ಇದು ಪಕ್ಷಾತೀತವಾದ ಕಾರ್ಯಕ್ರಮ ಆಗಿರುವುದರಿಂದ ಎಲ್ಲರೂ ಬರ್ತಾರೆ. ಸೋಮಣ್ಣ ಅವರನ್ನ ನಾನೇ ಖುದ್ದಾಗಿ ಆಹ್ವಾನ ನೀಡ್ತೇನೆ ಅಂತ ವಿಜಯೇಂದ್ರ ತಿಳಿಸಿದ್ರು. ಮಾಧುಸ್ವಾಮಿ ಅವರು, ನಾನು ಕೂಡ ವೈಯಕ್ತಿಕವಾಗಿ ಮಾತನಾಡಿದ್ದೇನೆ, ಭಾಗವಹಿಸ್ತಾರೆ ಅನ್ನೋ ವಿಶ್ವಾಸ ನಮ್ಗೆ ಸಂಪೂರ್ಣವಾಗಿದೆ. ನಾ ಹೇಳೋದಲ್ಲ, ಈಗ ಪಕ್ಷಾತೀತವಾಗಿ ಅನ್ನುವ ಕಾರಣಕ್ಕೆ ನಾವೆಲ್ಲರೂ ಕೂಡ, ಅವರು ಇನ್ನೂ ಭಾಜಪದಲ್ಲಿದ್ದಾರೆ, ಅದು ಬೇರೆ ಪ್ರಶ್ನೆ, ಎಲ್ಲರನ್ನೂ ಕೂಡ ನಾವು ಇನ್ವೈಟ್ ಮಾಡ್ತಾ ಇದ್ದೇವೆ. ಸೋಮಣ್ಣ ಅವರಿಗೆ ನಾನೇ ವೈಯಕ್ತಿಕವಾಗಿ ಮಾತನಾಡಿದ್ದೇನೆ, ಬರ್ತೇನೆ ಅಂತ ಒಪ್ಕೊಂಡಿದ್ದಾರೆ. ಇನ್ನು ಈ ವೇಳೆ ಮಾತನಾಡಿದ ಶಾಸಕ ಸುರೇಶ್ ಗೌಡ, ರಾಜ್ಯದ ಮಠಮಾನ್ಯಗಳಿಗೆ ಅನುದಾನ ಕೊಟ್ಟಿದ್ದಾರೆ, ಆದರೆ ಅದು ಯಡಿಯೂರಪ್ಪ ಅವರು ಮಾತ್ರ. ಆದರೆ ಅವರ ಬಗ್ಗೆ ಕೆಲವರು ಚಾರಿತ್ರ್ಯ ಹರಣ ಮಾಡ್ತಿದ್ದಾರೆ. ಆದರೆ ಆನೆ ಹೋಗ್ತಾ ಇದ್ರೆ ನಾಯಿ ಬೊಗಳ್ತಾನೆ ಇರುತ್ತೆ. ಆದರೆ ಇದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ಯಡಿಯೂರಪ್ಪ ಅವರನ್ನ ಸುರೇಶ್ ಗೌಡ ಕೊಂಡಾಡಿದ್ರು. ನೀವು ತೆಗೆದು ನೋಡ್ರಿ ಮಠಮಾನ್ಯಗಳನ್ನ, ಯಾವ ಸಣ್ಣ ಮಠಮಾನ್ಯಗಳಿಗೂ ಅನುದಾನ ಯಾರು ಕೊಟ್ಟಿದ್ದಾರೆ ಅಂತಂದ್ರೆ ಯಡಿಯೂರಪ್ಪನವರಿಂದಲೇ ಸಾಧ್ಯ ಆಯ್ತದು. ಅದಕ್ಕೆ ಇವತ್ತು ಕೂಡ ಕರ್ನಾಟಕದಲ್ಲಿ ಜನಪ್ರಿಯ ನಾಯಕ ಯಾರಪ್ಪ ಅಂತ ಹೇಳಿದ್ರೆ ಟಾಲೆಸ್ಟ್ ಲೀಡರ್ ಅಂದ್ರೆ ಯಡಿಯೂರಪ್ಪನವರು. ಇವತ್ತು ಅಂದ್ರೆ ಅದಕ್ಕೆ ಏನೇನ್ ಬೇಕೋ ಅದಕ್ಕೆ ವಿರುದ್ಧವಾಗಿ ಒಂದು ಸಂಚಲನ ರೂಪಿಸಿ ಅವರ ಚಾರಿತ್ರ್ಯವನ್ನ ಮಾಡುವಂತಂದ್ರೆ ಕೆಲವು ಸಂದರ್ಭದಲ್ಲಿ 1% ಜನ ಮಾಡ್ತಾರೆ.
ಆನೆ ಹೋಗ್ತಿದ್ರೆ ನಾಯಿ ಬೊಗಳುತ್ತೆ, ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೋಬಾರ್ದು. ಅಂದ್ರೆ ನಾವು ಇಲ್ಲಿ ಕೂತಿರೋಂಥ ಕಾರ್ಯಕರ್ತರು ನೀವು ರೆಡಿ ಇದ್ದೀರಾ, ನನ್ಗೆ ಗೊತ್ತಿದೆ. ನಿಮಗೆ ಬಸ್ ಕೊಡಿಸ್ರಪ್ಪ ಸಾಕು ನಮಗೆ ಅಂತ ಹೇಳೋಂಥವ್ರು, ಇಲ್ಲಿ ಮೇಲೆ ಕೂತಿರೋಂಥವ್ರು ಎಲ್ಲರೂ ಹೇಳ್ಬೇಕು. ಕೋರ್ ಕಮಿಟಿ ಮೀಟಿಂಗ್ ವಿಜಯೇಂದ್ರ ಅವ್ರು ತಗೊಂಡಾಗ ಯಾರು ಎಷ್ಟೆಷ್ಟು ಹಣ ಖರ್ಚು ಮಾಡಿ ಎಷ್ಟೆಷ್ಟು ಬಸ್ ಕೊಡ್ತೀವಿ, ಎಷ್ಟು ಹಣ ಖರ್ಚು ಮಾಡಿ ಜನ ಕರ್ಕೊಂಡ್ಬರ್ತೀವಿ ಅಂತ. ಯಾಕಂದ್ರೆ ನಾವೇನು ಜನ ಕರ್ಕೊಂಬರೋಕೆ ದುಡ್ಡು ಕೊಡಿ ಅಂತ ಯಾರು ಕೇಳಲ್ಲ. ಬಸ್ ವ್ಯವಸ್ಥೆ ಮಾಡಿ ಮಿನಿಮಮ್ ಏನೋ ಖರ್ಚು ಮಾಡಿ ಅಂತ ನಾವು ಕೇಳೋದು. ಯಾಕಂದ್ರೆ ಯಡಿಯೂರಪ್ಪನ ಅಭಿಮಾನಿಗಳು ತುಮಕೂರು ಜಿಲ್ಲೆ ಹೈಯೆಸ್ಟ್ ಜನ ಇರೋದು ನನ್ಗೆ ಗೊತ್ತಿದೆ. ಎಲ್ಲಾ ಜಾತಿಯವರು ಇದ್ದಾರೆ ಅಲ್ಲಿ. ಒನ್ಲಿ ಯಡಿಯೂರಪ್ಪನವ್ರು ಇದ್ದಾಗ ಕಾಡುಗೊಳ್ಳರು ನಿಗಮ ಮಾಡಿದ್ರು. ಯಾರು ಮಾಡೋದು? ಸಣ್ಣ ಸಮಾಜಕ್ಕೆ. ಯಡಿಯೂರಪ್ಪನವ್ರು ಇದ್ದಾಗ ಇವರಿಗೆ ಯಾರಿಗೆ ನಮ್ಮ ತಿಗಳ ಸಮಾಜಕ್ಕೆ ಅಗ್ನಿವಂಶ ಜಯಂತಿ ಮಾಡಬೇಕು ಅಂತ ಮಾಡಿದವರು ಅವರು. ಅದಕ್ಕೋಸ್ಕರ ಒಂದು ಇದನ್ ಮಾಡಿದ್ರು, ಚೇರ್ಮನ್ ಮಾಡಿ ಅಧ್ಯಕ್ಷರು ಮಾಡಿದವರು ಯಡಿಯೂರಪ್ಪನವರು. ಇಲ್ಲಿ ಸಣ್ಣ ಸಣ್ಣ ಸಮಾಜ ಎಲ್ಲವಕ್ಕೂ ಕೂಡ ಯಡಿಯೂರಪ್ಪನ ಸಹಕಾರ ಕೊಡಿ. ಎಲ್ಲರೂ ನಮ್ಮ ಜೊತೆ ಇದ್ದಾರೆ. ದಾವಣಗೆರೆಯಲ್ಲಿ ನಡೆದಿದ್ದ ಸಿದ್ದರಾಮೋತ್ಸವ ಕಾರ್ಯಕ್ರಮ ರಾಜ್ಯ ರಾಜಕೀಯ ಇತಿಹಾಸದಲ್ಲಿ ಐತಿಹಾಸಿಕ ದಾಖಲೆ ಬರೆದಿದ್ದು, ಅದರಂತೆ ಯಡಿಯೂರಪ್ಪನವರ ಸಾಧನೆಯ ಬಗ್ಗೆ ಅಭಿಮಾನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮ ಯಾವ ರೀತಿ ಯಶಸ್ವಿಯಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.